ಹೇಗೆ ಬಂದಿದೆ ನೋಡಿ ನಮ್ಮ ತಂಪಡ್ಡೆ, ಭಾರಿ ರುಚಿ ಇರ್ತದೆ ನೋಡಿ. ಎಷ್ಟು ಸ್ಮೂತಾಗಿ ಹರಿತದೆ ನೋಡಿ. ನಿಮಗೆ ಒಳಗಡೆ ಹಾಗೆ ಸೋರೆಕಾಯಿ ಎಲ್ಲ ಪೀಸ್ ಪೀಸ್ ಕಾಣ್ತಾ ಉಂಟು ನೋಡಿ. ಫ್ರೆಂಡ್ಸ್, ನಾನಿವತ್ತು ಬೇಸಿಗೆ ಕಾಲದಲ್ಲಿ ಮಾಡುವಂತಹ ಒಂದು ರುಚಿಕರ ರೆಸಿಪಿಯನ್ನು ಮಾಡಿ ತೋರಿಸ್ತೇನೆ. ಅದು ಈ ಸೋರೆಕಾಯಿಯಿಂದ ತಂಪಡ್ಡೆ ಅಂತ ಹೇಳಿ. ಭಾರಿ ಟೇಸ್ಟಿಯಾಗಿರ್ತದೆ. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಸೋರೆಕಾಯಿ ತಂಪಡ್ಡೆಗೆ ನಾನಿಲ್ಲಿ ಒಂದು ಸೋರೆಕಾಯಿನ ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದಾಗಿದೆ. ಇನ್ನದರ ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಳುವ. ತುಂಬ ತೆಳುವಾಗಿ ಸಿಪ್ಪೆ ತೆಗೆದರೆ ಸಾಕು. ನೋಡಿ ಎಷ್ಟು ಬೇಗ ತೆಗಿಲಿಕ್ಕೆ ಬರ್ತದೆ ಸಿಪ್ಪೆ ಎಲ್ಲ. ನೋಡಿ, ಸೋರೆಕಾಯಿಗೆ ತುಳುವಲ್ಲಿ ತುರೆ ಅಂತ ಹೇಳ್ತೇವೆ. ನಮ್ಮ ಮಂಗಳೂರು ಉಡುಪಿಯಲ್ಲಿ ತುರೆ ಅಂತ ಹೇಳಿದರೆ ಭಾರಿ ಫೇಮಸ್. ಬೇರೆ ಬೇರೆ ರೆಸಿಪಿ ಎಲ್ಲ ಮಾಡಲಿಕ್ಕೆ ಆಗ್ತದೆ ಇದರಿಂದ. ನಮ್ಮ ಮನೇಲಿ ಉಂಟಲ್ಲ, ಇವತ್ತು ಬೆಳಗ್ಗೆನೇ ಮಂಗಗಳ ರಾಶಿ. ಬಾಗಿಲು ತೆಗೆದು ಹೊರಗೆ ಬರ್ತಾ ಇರಬೇಕಾದ್ರೇ ರಾಶಿ ರಾಶಿ ಮಂಗಗಳ ಹಿಂಡು ಬರ್ತಾ ಉಂಟು. ಸಿಪ್ಪೆ ಎಲ್ಲ ತೆಗೆದಾಯಿತು. ಇನ್ನು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ತುಂಬ ಎಳಾಸಾಗಿರೋದ್ರಿಂದ ಇದರಲ್ಲಿ ಬೀಜ ಎಲ್ಲ ಅಷ್ಟಾಗಿಲ್ಲ. ಮತ್ತು ಬೀಜ ಇದ್ದರೆ ಏನು ತೊಂದರೆ ಇಲ್ಲ. ತುಂಬ ಎಳಾಸು ಬೀಜ ಇದ್ದರೆ ಇದನ್ನು ಹಾಗೆ ತಿನ್ಬೋದು, ಒಳ್ಳೆದಿರ್ತದೆ ತಿನ್ನಲಿಕ್ಕೆ. ತುಂಬ ಎಳಾಸು ಬೀಜ ಆದರೆ ಈ ಥರ ಕಟ್ ಆಗ್ತದೆ ಕೈಯಲ್ಲಿ. ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ನಮ್ಮ ಹಿಟ್ಟಿಗೆ ಇದನ್ನು ಸೇರಿಸಲಿಕ್ಕೆ ಇರುವಂಥದ್ದು. ಹಾಗಾಗಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ. ಬೆಂದಾಗ ಹಾಗೆ ನಮ್ಮ ಬಾಯಿಗೆ ಸಿಗ್ತದೆ. ಅರ್ಧ ಸೋರೆಕಾಯನ್ನು ಕಟ್ ಮಾಡಿ ಆಯಿತು. ಒಂದು ಪಾತ್ರಕ್ಕೆ ಹಾಕೊಳ್ಳುವ. ನೋಡಿ, ನಾನಿಲ್ಲಿ ಅರ್ಧ ಸೋರೆಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇಲ್ಲಿದೆ. ಇದನ್ನು ನಾವು ಹಿಟ್ಟಿಗೆ ಸೇರಿಸಲಿಕ್ಕಿರೋದು. ಅದೇ ಇನ್ನರ್ಧ ಸೋರೆಕಾಯಿ ನಾವು ರುಬ್ಬಬೇಕಾದ್ರೆ ಮಿಶ್ರಣಕ್ಕೆ ಹಾಕಲಿಕ್ಕಿರೋದು. ಹಾಗಾಗಿ ನಾನು ಇದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಳ್ತೇನೆ. ರುಬ್ಬಬೇಕಾದ್ರೆ ಹಿಟ್ಟಿಗೆ ನಾವು ಸೋರೆಕಾಯನ್ನು ಹಾಕೋದ್ರಿಂದ ನಮ್ಮ ಅಡ್ಡೆ ಉಂಟಲ್ಲ ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ನಾವು ದೊಡ್ಡದಾಗಿ ಕಟ್ ಮಾಡಿಕೊಂಡಂತಹ ಸೋರೆಕಾಯನ್ನು ಹಾಕೊಳ್ಳುವ. ಇನ್ನು ಅದೇ ಮಿಕ್ಸಿಗೆ ಒಂದು ಮೀಡಿಯಮ್ ಸೈಜ್ನ ಕಪ್ಪಲ್ಲಿ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಹಾಕೋದ್ರಿಂದ ನಮ್ಮ ಅಡ್ಡೆ ಉಂಟಲ್ಲ ಸ್ಮೂತಾಗಿ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ನ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಈ ಥರ ಪುಡಿ ಮಾಡಿ ತಗೊಂಡಿದ್ದೇನೆ. ಇನ್ನು ನಾವು ರುಬ್ಬಬೇಕಾದ್ರೆ ನೀರೇನು ಹಾಕೊಳ್ಳೋದು ಬೇಡ. ಈ ಸೋರೆಕಾಯೇ ಹಾಗೆ ನೀರು ಬಿಟ್ಕೊಳ್ತದೆ. ನೋಡಿ, ಸೋರೆಕಾಯಿ, ತೆಂಗಿನಕಾಯಿ ಹಾಗೆಯೇ ಬೆಲ್ಲ ಮೂರನ್ನು ನುಣ್ಣಗೆ ರುಬ್ಬಿಕೊಂಡಾಯಿತು. ಇಷ್ಟು ಹದ ಹಾಕಿ ಬಂದಿದೆ ನೋಡಿ. ಸ್ವಲ್ಪ ಕೂಡ ನೀರು ಹಾಕಲಿಲ್ಲ. ಸೋರೆಕಾಯಿ ನೀರು ಬಿಟ್ಕೊಂಡಿದೆ ನೋಡಿ. ಇನ್ನು ನಾವು ಇದೇ ಮಿಕ್ಸಿಗೆ ಅಕ್ಕಿಯನ್ನು ಹಾಕ್ಕೊಳ್ಳುವ. ನೋಡಿ, ನಾನಿಲ್ಲಿ ಒಂದು 2 ಲೋಟ ಆಗುವಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ನೋಡಿ, ಈ ಥರ ಚೆನ್ನಾಗಿ ನಂದಿದೆ. ನಾವು ಫಸ್ಟಿಗೆ ಅಕ್ಕಿಯನ್ನು ಹಾಕ್ಕೊಂಡ್ರೆ ಈ ಸೋರೆಕಾಯಿ ಎಷ್ಟು ನೀರು ಬಿಟ್ಕೊಳ್ತದೆ, ನಮಗೆ ಎಷ್ಟು ನೀರನ್ನು ಸೇರಿಸ್ಬೇಕಂತೇಳಿ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಸೋರೆಕಾಯಿ ಎಲ್ಲ ನುಣ್ಣಗೆ ರುಬ್ಬಿ ಆದಮೇಲೆ ಲಾಸ್ಟಿಗೆ ಅಕ್ಕಿಯನ್ನು ಹಾಕಲಿಕ್ಕಿರೋದು. ನಮಗೆ ಸೋರೆಕಾಯಲ್ಲಿ ಆಲ್ಮೋಸ್ಟ್ 90% ನುಣ್ಣಗೆ ರುಬ್ಬಿಕೊಂಡಾಗಿರ್ತದೆ. ಲಾಸ್ಟಿಗೆ ನಾವು ಅಕ್ಕಿಯನ್ನು ಹಾಕಿ ರುಬ್ಬಿಕೊಂಡ್ರೆ ಆಯಿತು. ನೋಡಿ, ಹಿಟ್ಟನ್ನು ನುಣ್ಣಗೆ ರುಬ್ಬಿ ಆಯಿತು. ಇಷ್ಟು ಹದ ಸರಿ ಉಂಟು. ಇನ್ನಿದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಳುವ. ಒಳ್ಳೆ ಫ್ಲೇವರ್ ಕೊಡ್ತದೆ ಏಲಕ್ಕಿ ಪೌಡರ್ ಹಾಕೋದ್ರಿಂದ. ಹಾಗೆಯೇ ನಾವು ಕಟ್ ಮಾಡಿದಂತಹ ಸೋರೆಕಾಯನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಬರುವ. ನೋಡ್ಕೊಂಡು ಹಾಕಿದರೆ ಆಯಿತು ಸೋರೆಕಾಯನ್ನು. ನೋಡಿ, ಎಲೆಯನ್ನು ಚೆನ್ನಾಗಿ ತೊಳೆದು ಒಳ್ಳೆ ಬಾಡಿಸಿದೆ ನೋಡಿ. ಬಾಡಿಸಿದಾಗ ಈ ಥರ ಹೇಳಿದಾಗೆ ಹೇಳ್ತದೆ. ಇನ್ನು ನಾವು ರೆಡಿ ಮಾಡಿದ ಹಿಟ್ಟನ್ನು ಈ ಎಲೆಗೆ ಹಾಕುವ. ನೋಡಿ, ದೊಡ್ಡ ಎಲೆ ಆಗಿರೋದ್ರಿಂದ 2 ರಿಂದ 2.5 ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕೋಬೋದು. ಹಾಕಿ ಆದ ನಂತರ ಸ್ವಲ್ಪ ಶೇಪ್ ಕೊಡುವ. ಈ ಥರ ಮಾಡಿ ಆದ ನಂತರ ಇದನ್ನು ಫೋಲ್ಡ್ ಮಾಡುವ. ಅಂದರೆ ಹಿಟ್ಟು ಎಲ್ಲಿ ಕೂಡ ಹೊರಗೆ ಹೋಗಬಾರ್ದು, ಆ ಥರ ಲಾಕ್ ಮಾಡಬೇಕು. ನೋಡಿ, ಈ ಶೇಪಿಗೆ ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡಿಡುವ. ರೆಡಿ ಮಾಡಿದ ಎಲೆಯನ್ನು ಇಡ್ಲಿ ಪಾತ್ರೆದೊಳಗೆ ಇಡ್ತಾ ಹೋಗುವ. ಎಲ್ಲ ಹಿಟ್ಟನ್ನು ಎಲೆಗೆ ಹಾಕಿ ಬೇಯಲಿಕ್ಕೆ ಇಟ್ಟಾಯಿತು. ಇನ್ನು ಇದೀಗ ಎಲೆ ನೋಡಿ ಗ್ರೀನ್ ಉಂಟು ನೋಡಿ, ಬೆಂದಾಗ ಫುಲ್ ಯೆಲ್ಲೋ ಕಲರ್ ಆಗ್ತದೆ. ಇನ್ನು ಹಾಗೆ ನಾವು ಉಂಟಲ್ಲ 15 ರಿಂದ 20 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸುವ.
ನೋಡಿ ಚೆನ್ನಾಗಿ ಬೆಂದಿದೆ. ಎಲೆ ಎಲ್ಲ ಹಳದಿ ಕಲರ್ ಆಗ್ತಾ ಬಂದಿದೆ ನೋಡಿ. ಇದನ್ನೀಗ ಒಂದೊಂದೇ ತೆಗೆಯುವ. ತುಂಬಾ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಸ್ವಲ್ಪ ಹರಿಬೇಕಾದ್ರೇ ಫುಲ್ ಹರಿತದೆ ನೋಡಿ. ಹೇಗೆ ಬಂದಿದೆ ನೋಡಿ. ಈ ನಮ್ಮ ಬಾಳೆ ಎಲೆ ಎಲ್ಲ ಹಸಿರು ಕಲರ್ ಹೋಗಿ ಹಳದಿ ಕಲರ್ ಆಗಿದೆ. ಚೆನ್ನಾಗಿ ಬೆಂದಿದೆ, ಸ್ಮೂತಾಗಿ ಬಂದಿದೆ. ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಇದನ್ನು ಹಾಗೆ ಸೇವಿಸಿದರೆ ಭಾರಿ ಟೇಸ್ಟ್ ಇರ್ತದೆ ನೋಡಿ. ಎಷ್ಟು ಸ್ಮೂತಾಗಿ ಹರಿತದೆ ನೋಡಿ. ನಿಮಗೆ ಒಳಗಡೆ ಹಾಗೆ ಸೋರೆಕಾಯಿ ಎಲ್ಲ ಪೀಸ್ ಪೀಸ್ ಕಾಣ್ತಾ ಉಂಟು ನೋಡಿ. ಅದು ನಾವು ತಿನ್ನಬೇಕಾದ್ರೆ ಹಾಗೆ ಬಾಯಿಗೆ ಸಿಗ್ತದೆ, ಭಾರಿ ಟೇಸ್ಟ್ ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸೋರೆಕಾಯಿ ತಂಪಡ್ಡೆ ಹೇಗೆ ಕಾಣ್ತಾ ಉಂಟು ನಿಮಗೆ. ನೀವು ಕೂಡ ಇದನ್ನು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಈಸಿಯಾದ ರೆಸಿಪಿ. ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಬೇಗ ಮಾಡ್ಬೋದು. ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗ್ತದೆ. ಒಂದ್ಸಲ ನೀವು ಟ್ರೈ ಮಾಡಿ. ಹಾಗೆಯೇ ಯಾವ ರೀತಿ ಬಂದಿದೆ ಅಂತೇಳಿ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.